ಹನಿ ಟ್ರ್ಯಾಪ್ನ ಪ್ರಕರಣದಲ್ಲಿ ಪುರಾವೆಯ ಸಮಸ್ಯೆಗಳು ಕಾಡ್ತಾ ಇದೆಯಾ? ಸದನದಲ್ಲಿ ಎಲ್ಲದಕ್ಕೂ ದಾಖಲೆ ಇದೆ ಅಂತ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ರು. ಆದರೆ ಈಗ ಖಚಿತ ಪುರಾವೆ ಇಲ್ಲ ಅಂತ ಕೆ.ಎನ್. ರಾಜಣ್ಣ ಹೇಳ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಸಿಸಿಟಿವಿ ಫುಟೇಜ್ ಇಲ್ಲ. ಗೃಹ ಸಚಿವರ ಭೇಟಿ ವೇಳೆಯೂ ಕೂಡ ದಾಖಲೆಗಳು ಯಾವುದು ಇಲ್ಲ, ಪುರಾವೆಗಳು ಯಾವುದು ಇಲ್ಲ ಅನ್ನೋದನ್ನ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. 3 ಪುಟಗಳ ದೂರು ಕೊಟ್ಟಿದ್ದಾರೆ, ಆದರೆ ಸೂಕ್ತ ದಾಖಲೆಯ ಕೊರತೆ ಇದೆ. ಅದಕ್ಕೆ ಗೃಹ ಸಚಿವರು ಇದನ್ನ ಮನವಿ ಅಂತಲೇ ಹೇಳಿದ್ದಾರೆ. ದಾಖಲೆ ಕೊರತೆಯಿಂದ ರಾಜಣ್ಣ ಹಿಂದೇಟು ಹಾಕ್ತಿದ್ದಾರ? ಯಾಕಂದ್ರೆ ಅದು ಆರೋಪ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುರಾವೆಗಳಿದೆ ಅಂತ ಹೇಳಿದ್ರು, ಈಗ ನೋಡಿದ್ರೆ ಪುರಾವೆಗಳು ಇಲ್ಲ ಅನ್ನೋದು ಅವ್ರ ಬಾಯಿಂದನೇ ಬರ್ತಾ ಇದೆ. ಸಿಸಿಟಿವಿ ಫುಟೇಜಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಫುಟೇಜ್ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ರಾಜಣ್ಣ ಸದನದಲ್ಲಿ ಈ ಬಗ್ಗೆ ಮಾತಾಡುವಾಗ ಪುರಾವೆಗಳು ದಾಖಲೆಗಳು ಇದೆ ಅಂದಿದ್ರು, ಬಟ್ ಗೃಹ ಸಚಿವರನ್ನ ಭೇಟಿಯಾದಾಗಲೂ ಪುರಾವೆಗಳಿಲ್ಲ, ಸಿಸಿಟಿವಿ ಫುಟೇಜಸ್ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ. ಇದೇ ಕಾರಣಕ್ಕೆ ರಾಜಣ್ಣ ಹಿಂಜರಿದಿದ್ದು. ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಬೀಸಿರುವಂತಹ ಹನಿ ಟ್ರಾಪ್ ಪ್ರಕರಣ ಈಗ ಮತ್ತೊಂದು ಘಟ್ಟ ತಲುಪಿರುವಂತದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸದನದಲ್ಲಿ ನೇರವಾಗಿ ಸಚಿವ ರಾಜಣ್ಣ ಅವರು ಹನಿ ಟ್ರಾಪ್ ಸಂಬಂಧಪಟ್ಟಂಗೆ ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ರು. ತನ್ನ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಪುರಾವೆಗಳು ಕೂಡ ನನ್ನ ಬಳಿ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು. ಜೊತೆಗೆ 48 ಜನರು ಹನಿ ಟ್ರಾಪ್ ಕೂಡ ಆಗಿದೆ ಅನ್ನುವಂತ ಮಾತನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಆದ್ರೆ ಅದಾದ ನಂತರ ಕಳೆದ ಗುರುವಾರ ಕೂಡ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಸೊ ಇವತ್ತು ಕೂಡ ಒಂದು ವಾರ ಕಳೆದರೂ ಕೂಡ ಅವರು ದೂರು ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮೀನಮೇಷವನ್ನ ಎಣಿಸ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಕೂಡ ಈಗ ಸಚಿವ ರಾಜಣ್ಣ ಅವರು ತಮ್ಮ ಹನಿ ಟ್ರಾಪ್ ಹೇಳಿಕೆಗೆ ಸಂಬಂಧಪಟ್ಟಂಗೆ ಉಲ್ಟಾ ಹೊಡಿತಿದ್ದಾರಾ ಅನ್ನುವಂತ ಸಂಶಯ, ಅನುಮಾನ, ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಈಗ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರುವಂತದ್ದು. ನನ್ನ ಬಳಿ ಸಿಸಿಟಿವಿ ಫುಟೇಜ್ ಇದೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನಮ್ಮ ಸರ್ಕಾರಿ ನಿವಾಸದಲ್ಲಿ ಸಿಸಿಟಿವಿ ಫುಟೇಜ್ ಅಳವಡಿಸಿಲ್ಲ, ಮತ್ತೆ ಎಲ್ಲಾ ಸರ್ಕಾರಿ ನಿವಾಸಗಳಿಗೂ ಕೂಡ ಸಿಸಿಟಿವಿ ಫುಟೇಜ್ ಅಳವಡಿಸಿಲ್ಲ ಅನ್ನುವಂಥದ್ದು ಕೂಡ ಈಗ ಹೇಳಿರುವಂತದ್ದು. ಸೊ ಮುಖ್ಯವಾಗಿರುವಂತದ್ದು ಬೇರೆ ದಾಖಲೆಗಳು, ಸಾಕ್ಷ್ಯಗಳು ಇಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಒತ್ತಿ ಹೇಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದಿಢೀರ್ನೆ ಸಚಿವ ರಾಜಣ್ಣ ಅವರು ಉಲ್ಟಾ ಹೊಡೆಯೋದಕ್ಕೆ ಕಾರಣ ಆದ್ರೂ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು. ಸದನದಲ್ಲಿ ಪುರಾವೆಗಳು ನನ್ನ ಬಳಿ ಇದಾವೆ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ಸದನದ ಹೊರಗೆ ಕಳೆದ ಒಂದು ವಾರದ ನಂತರ ಈ ರೀತಿಯ ಉಲ್ಟಾ ಹೊಡಿತಿರೋದು ಯಾಕೆ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ನಿನ್ನೆ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿ ಸೊ ಒಂದು ದೂರನ್ನ ಕೂಡ ಕೊಟ್ಟಿರುವಂತದ್ದು, 3 ಪುಟಗಳ ದೂರು. ಆ ಒಂದು ಸಂದರ್ಭದಲ್ಲಿ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲೂ ಇಲ್ಲ ಅನ್ನುವಂತ ಮಾತನ್ನ ರಾಜಣ್ಣ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಅದನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇದೆಲ್ಲ ಬೆಳವಣಿಗೆಗಳ ಹಿಂದೆ ಕಾರಣ ಆದ್ರೂ ಏನು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಪ್ರಶ್ನೆ. ಮುಖ್ಯವಾಗಿ ದೂರು ಕೊಟ್ಟಿದ್ದೇ ಆದಲ್ಲಿ ಸೊ ಒಂದ್ ವೇಳೆ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಆತಂಕ ಕೂಡ ಕಾಡ್ತಿದೆ, ಅಥವಾ ಹೈಕಮಾಂಡ್ ನಾಯಕರು ಸೊ ರಾಜಣ್ಣ ಅವ್ರನ್ನ ಸೊ ಅಂದ್ರೆ ಯಾವುದೇ ರೀತಿಯಲ್ಲಿ ಕೂಡ ಈ ರೀತಿಯ ಪ್ರಯತ್ನಕ್ಕೆ ಮುಂದಾಗೋದು ಬೇಡ, ಪಕ್ಷಕ್ಕೆ, ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಬಹುಶಃ ರಾಜಣ್ಣ ಅವ್ರನ್ನ ತಡೆಯುವಂತ ಒಂದು ಪ್ರಯತ್ನ ಆಗಿದೆಯಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾಗಿ ರಾಜಣ್ಣ ಅವರು ಸದನದಲ್ಲಿ ಏನ್ ಹೇಳಿದ್ರು, ಆದ್ರೆ ಈಗ ಹೇಳ್ತಿರುವಂತದ್ದು ಮಾತಿಗೆ ತಾಳೆ ಹಾಕಿ ನೋಡಿದಂತ ಸಂದರ್ಭದಲ್ಲಿ ರಾಜಣ್ಣ ಅವರು ಹಿಂದೆಟಾಗ್ತಿರುವಂತದ್ದು, ಯೂ ಟರ್ನ್ ಮಾಡ್ತಿರುವಂತದ್ದು ಕೂಡ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.